ನಿತ್ಯ ಜೀವನಕ್ಕೆ ಸ್ವಾಗತ. ಇವತ್ತು ನಮ್ಮ ಮಗು ಅಂಗನವಾಡಿಗೆ ಹೋಗ್ತಿದ್ದಾನೆ. ಫಸ್ಟು ಹೋಗಿ ದೇವ್ರ ಮನೆಗೆ ಕೈ ಮುಗಿದ್ಬಿಟ್ಟು ಮತ್ತು ಖುಷಿ ಅವನಿಗೆ ಇವತ್ತು ಬೆಳಗ್ಗೆಯಿಂದನೂ ರಾತ್ರಿಯಿಂದನೇ ಹೇಳ್ತಿದ್ದಾನೆ, ನಾನು ಅಂಗನವಾಡಿಗೆ ಹೋಗ್ತೀನಿ ಅಂತವನೇ. ನೋಡಬೇಕು ಏನು ಅಳ್ತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ. ಹೋಗ್ತಾ ಇದ್ದಾನೆ. ಇವತ್ತು ದಾರಿನಲ್ಲೂ ಅಷ್ಟೇ ಏನು ಫಾಸ್ಟಾಗಿ ಓಡ್ತಾನೆ. ಮತ್ತು ಅಲ್ಲಿ ಅವರೆಲ್ಲ ಗೊತ್ತಿರೋರೆ ಮುಂಚೆಯಿಂದ, ನನಗೆ ಗೊತ್ತು ಆದರೆ ಮಗುಗೆ ಗೊತ್ತಿಲ್ಲ. ಅಂಗನವಾಡಿಗೆ ಹೋದ, ಅಲ್ಲಿ ಎಲ್ಲರಿಗೂ ಚಾಕ್ಲೇಟ್ ಎಲ್ಲ ಹಂಚ್ದ. ನಾನು ಒಂದು 5 ನಿಮಿಷ ಹೊರಗಡೆ ನಿಂತಿದ್ದೆ. ಮೆಟ್ಲಿಳಿ ಇವಾಗ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದಾನೆ ಅಂದರೆ ನೋಡಿ, ಎಷ್ಟು ಫಾಸ್ಟಾಗಿ ಹೋಗ್ತಿದ್ದಾನೆ. ಎಷ್ಟೋ ದಿವಸದಿಂದ ಎಕ್ಸ್ಪೀರಿಯೆನ್ಸ್ ಇರೋ ಥರ ಓಡೋಯ್ತವನೆ. ನಿಂತ್ಕೊಪ್ಪ ಅಂದ್ರೂ ನಿಲ್ತಾ ಇಲ್ಲ ಇವನು, ಅಷ್ಟು ಫಾಸ್ಟಾಗಿ ಓಡ್ತಿದ್ದಾನೆ. ಅಂಗನವಾಡಿನಲ್ಲೂ ಅಷ್ಟೇ ಏನೂ ಹಳ್ಳಿಲ್ಲ, ಏನು ಮಾಡಲಿಲ್ಲ. ನಾನೊಂದು 10 ನಿಮಿಷ ಹೊರಗಡೆ ಕೂತಿದ್ದೆ. ನನ್ನ ದೊಡ್ಡ ಮಗ ಇಷ್ಟು ಏಜಲ್ಲಿ ಬಿಟ್ಟಾಗ ಸಖತ್ತು ಹಳ್ತ್ಕೊಂಡು ರೆಡ್ ಟೀ ಶರ್ಟ್ ಹಾಕಿದ್ದೆ. ಆ ಟೀ ಶರ್ಟು ಮತ್ತು ಮುಖ ಎರಡು ಒಂದೇ ಸಮ ಕೆಂಪಗಾಗಿ ಹೋಗಿದ್ದ, ಅಷ್ಟೊಂದು ಹತ್ತಿದ್ದ ಅವನು. ಆದರೆ ಒಂಚೂರು ಹಳ್ಳಿಲ್ಲ, ಆರಾಮಾಗಿ ಹೋದ. ಮಕ್ಕಳಿಗೆಲ್ಲ ಚಾಕ್ಲೇಟ್ ಕೊಟ್ಟ, ಫ್ರೆಂಡ್ ಮಾಡ್ಕೊಂಡ. ಮತ್ತು ಅವ್ರ ಮಿಸ್ಸಿಗೆ ಚಾಕ್ಲೇಟ್ ಕೊಟ್ಟ, ಆಯಮ್ಮನಿಗೆ ಮಾತಾಡಿಸ್ದ. ಅವ್ರಿಗೆ ತುಂಬ ಇಷ್ಟ ಇವನು. ತಬ್ಕೊಂಡು ಮುತ್ತೆಲ್ಲ ಕೊಟ್ಟರು. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ನಾನು ಬಿಟ್ಟು ಬಂದೆ. ಫೋನ್ ಮಾಡಿ ಅಕಸ್ಮಾತ್ ಏನನ್ನ ಹತ್ತಿರ ಅಂದ್ಬಿಟ್ಟು ಅಳ್ಬೋದೇನೋ ಅನ್ನೋ ಡೌಟಿಂದನೇ ಮೆಟ್ಲ ಮೇಲೆ ಮರೆಯೋಕೆ ಕೂತಿದ್ದೆ. ಅವ್ನು ಅಳ್ಳಿಲ್ಲ. ಹಾಗಾಗಿ ಅವ್ರು ಈಚೆ ಬಂದು ನೀವು ಹೋಗಿ ಅಕಸ್ಮಾತು ಅವನೇನ ಹತ್ತಿರ ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದರು. ಆಹಾ ಬಾ ಸಾಕು ಬವ. ಅವನು ಹೇಳ್ತಿಲ್ಲ. ಕೊಡು ಅಕ್ಕನ ಕೊಡು ಕೊಡು. ಥ್ಯಾಂಕ್ ಯು ಹೇಳು ಪುಟ. ಹಂಗೆ ಅದೇ ಆಂಟಿ ಕೊಡು, ನಡಿ ಆಂಟಿ ಕೊಡು. ತಗೊಳ್ಳಿ ಆಂಟಿ. ಏನು ಇಸ್ಕೋಬೇಕು ಆಂಟಿ ಮಕ್ಕಳ ಹತ್ರನು. ಟೋಪಿಯಲ್ಲಿ ಇಟ್ಟಿರೇಣ ಮಗನೇ, ಮಧ್ಯಾಹ್ನ ಬಿಸಿಲಲ್ಲ ಅವಾಗ ಹಾಕೊಳ್ತೀನಿ. ಸರಿ ಇಲ್ಲಿರೋಗು ನೀನು, ನಾನು ಮನೆಗೆ ಹೋಗ್ತೀನಿ. ನಡಿ. 1 ಗಂಟೆಗೆ ಬರುತ್ತೆ. ಟೀಚರ್ ಇದ್ದಾರೆ, ಮಿಸ್ ಹತ್ರ ಮತ್ತೆ ಮಕ್ಕಳ ಹತ್ರ ಆಟ ಆಡ್ಕೊಂಡು ಜಗ್ಗ ಮಾಡ್ಕೋಬಾರ್ದು, ಆಯ್ತವ? ನೀನೊಂದು ಚಾಕಿ ಎತ್ಕೋಕಂದ ಕುತ್ಕೋ ಅಲ್ಲಿ ಹೋಗಿ. ನನ್ನ ಚೇರಿ ಕುತ್ಕೊ ನೀನಲ್ಲಿ. ಕುತ್ಕೊ. ನೀನೊಂದು ಚಾಕಿ ತಗೋಕಂದ ಬಂಗಾರಿ. ನೀನೊಂದು ಚಾಕಿ ಎತ್ಕೋ, ಅವ್ರ ಜೊತೆ ನೀನು ತಿನ್ನು. ಎತ್ಕೋ ಸಮಿ. ಚಾಕ್ಲೇಟ್ ನಿಂಗೆ ಬೇಡವಾ? ಮನೆಗೆ ಹೋದ್ರೆ ಆಗಲ್ಲ, ಇಲ್ಲೇ ಇರಬೇಕು ಸಮಿ. ಅಂಗನವಾಡಿ ಅಲ್ವಾ, ಇಲ್ಲೇ ಇರಬೇಕು. ಟೀಚರ್ ಹೇಳ್ಕೊಡ್ತಾರೆ, ಎಲ್ಲ ಬರೆಸ್ತಾರೆ, ಇಲ್ಲೇ ಇರಬೇಕು. ಆಯಿತಾ? ಇಲ್ಲೇ ಇರು ನೀನು. ನಾನು 1 ಗಂಟೆಗೆ ಬರ್ತೀನಿ, ಆಯಿತಾ? ಬಂದು ಕರ್ಕೊಯ್ತೀನಿ. ಸರಿ. ಬ್ಯಾಗ್ ಕೊಡ್ತೀಯಾ? ನೀನೊಂದು ಚಾಕ್ಲೇಟ್ ಎತ್ಕೊ, ಬಿಚ್ಕೊಡ್ತೀನಿ. ಆರಾಮಾಗಿದ್ದ. ಹೋಗಿದ ತಕ್ಷಣ ಬರ್ತಾ ಇದ್ದ. ಆಮೇಲೆ ಹಂಗೆ ಬರಬಾರ್ದಪ್ಪ ಅಂದ್ಬಿಟ್ಟು ವಾಪಸ್ ಕರ್ಕೋಗಿ ಇದಕ್ಕೆ ಮಿಸ್ಸಿಗೆ ಹೇಳಿಸ್ಬಿಟ್ಟು ಕರ್ಕೊಬಂದೆ. ಮಕ್ಕಳ ಜೊತೆ ಬೆರೀಲಿ ಅಂತ ಬಿಟ್ಟಿದ್ದೀನಿ ಸ್ನೇಹಿತರೆ. ಅಲ್ಲೇ ಊಟ ಎಲ್ಲ ಕೊಡ್ತಾರೆ, ಆದರೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅಂಗನವಾಡಿನಲ್ಲಿ. ಒಂದು 10ರಿಂದ 15 ಮಕ್ಕಳಿದ್ದಾರೆ ನಮ್ಮನ್ನ ಸೇರಿಸಿ. ಮಿಸ್ಸು ಒಳ್ಳೆಯವರು, ಮತ್ತು ಆಯಮ್ಮನ ತುಂಬ ಒಳ್ಳೆಯವರು. ಪಾಪ ಚೆನ್ನಾಗಿ ನೋಡ್ಕೊಳ್ತಾರೆ. ಇವತ್ತೇನೋ ಖುಷಿಯಾಗಿ ಅಮ್ಮ ಮತ್ತೆ ಬರ್ತೀನಿ ನಾನು ಊಟ ಮಾಡಿಬಿಟ್ಟು, ಊಟ ಅಲ್ಲೇ ಇತ್ತು, ಒಂಚೂರು ನಿದ್ದೆ ಮಾಡಲಿ ಅಂದ್ಬಿಟ್ಟು ನಾನು ಕರ್ಕೊಬಂದೆ 1 ಗಂಟೆಗೆ. ಮತ್ತೆ ನಾನು ಹೋಗ್ತೀನಮ್ಮ ಅಂತ ಇದ್ದ. ನಾಳೆ ಹೋಗುವಂತೆ ಇರಪ್ಪ ಅಂತ ಹೇಳಿದ್ದೀನಿ. ಇನ್ನು ಮುಂದಕ್ಕೆ ಹಿಂಗೆ ಹೇಗೆ ಮಾಡ್ತಾನೆ ನೋಡಬೇಕು. ಚೆನ್ನಾಗಿ ಆಕ್ಟಿವ್ ಆಗಿದ್ದಾನೆ. ಅದೇನೋ ಒಂದು ಆಟ ಸಾಮಾನು ಇಟ್ಕೊಬಿಟ್ಟು ಇವನು ಪಾಡಿಗೆ ಆಟ ಆಡ್ತಾಯಿದ್ದೋ. ಒಂದೊಂದ್ಸರಿ ಹೊಡ್ಕೊತವೆ ಒಂದಕ್ಕೊಂದು.
ಅದಕ್ಕೆ ಹಿಡ್ದೆ ನಾನು ಮೊಬೈಲ್ ಹಿಡ್ದಿದ ತಕ್ಷಣ ಅವನು ಆ ಕಡೆ ಹೊರಟೋದ್ದ ಮತ್ತು ಈ ಕಡೆ ಬಂದ್ಬಿಡ್ತು. ಏನಾಯ್ತು ಅವ್ನ ಪಾಡಿಗೆ ಅವನು ಅದೇನೋ ಒಂದು ಕನೆಕ್ಟ್ರ್ ತಗೊಂಡು MCB ತಗೊಂಡು ಹೂವು ಹಾಕಿಸ್ತೀನಿ ಅಂತ ಅಂದ್ಬಿಟ್ಟು ಏನೋ ಅಷ್ಟಕ್ಕೆ ಅವನು ಆಟ ಆಡ್ಕೊಳ್ತಾ ಇದ್ದ. ಆಮೇಲೆ ಸ್ಕೂಲ್ಗೆ ಹೋಗ್ಬೇಕು ಅಂದಮೇಲೆ ಎದ್ದು ರೆಡಿಯಾಗಿ ಸ್ನಾನ ಹೊರಟ. ಅದಕ್ಕೆ ಇದನ್ನ ಒಂಚೂರು ಮಾಡಿದ್ದೀನಿ. ಅವನು ಚಿನ್ನ ಮಾತ್ರ ತಾನೇ ರೆಡಿ ಮಾಡೋದು. ಹಾಂ, ನೀನು ಇದನ್ನ ಯಾಕೆ ಪವನ್ ಹತ್ರ ಎತ್ಕೊಯ್ತೀಯಾ? ಹಾಂ, ಏನು ಮಾಡಿಸ್ತೀಯ ಪವನ್ ಹತ್ರ ತಗೋಬಿಟ್ಟು? ಹಾಂ, ಏನೇನು ಹಾಕಿ ರೆಡಿ ಮಾಡಿಸ್ತೀಯಾ? ಹ್ಞೂ, ಕೂ ನೀನೇ ಹಾಕು. ಯಾಕೆ ಗೊತ್ತಿಲ್ಲ ನಿಂಗೆ? ಏನದು ಮೂವತ್ತು ಹಾಕ್ತೀಯ ಅದರಲ್ಲಿ? ಮತ್ತೆ ಯಾಕೆ ಬಿಚ್ಚಾಕ್ದೆ ಇದು? ಅದು MCB. ಹಾಂ, ಯೂಸ್ ಮಾಡ್ತೀಯಲ್ಲ ನೀನು ಅದನ್ನು? ಏನು ಯಾಕೆ ಅಂದರೆ ದಿನ ಸ್ವಿಚ್ ಹಾಕಿ ಮೋಟ್ರ್ ಹಾಕಲ್ವಾ? ಹಾಂ, ನೀನು ರಿಪೇರಿ ಮಾಡೋದನ್ನ ಎಲ್ಲಿ ಓಡುತ್ತೆ? ಹಾಂ, ಏನವ? ಹೌದಾ? ಹಾಂ, ಅದನ್ನು ಓಡಿಸ್ತೀಯ ತಗೋಗಿ? ಯಾವ್ದು ಬೇಕೀಗ ನಿಂಗೆ? ಎತ್ಕೋ. ಕೊಡು, ಕಟ್ ಮಾಡಿಕೊಡ್ತೀನಿ. ಚೂರೇ ಚೂರು ಹಾಕೋಬೇಕು. ನೋಡು ಬೇಕಾರೆ ನೀನೆ ತುಂಬ ಖಾರ ತಿನ್ನು, ಬೇಕಾರೆ ಹಾಕ್ಕೊಡ್ತೀನಿ. ಏನು ಇಲ್ವಾ? ಸರಿ ತಿನ್ನು ಆಗಿದ್ರೆ. ಇವಾಗ ಉಳಿದಿದೆಲ್ಲ ತಿಂಡಿ ಎಲ್ಲ ಬಾಕ್ಸ್ಗೆ ಹಾಕು, ಕವರೆಲ್ಲ ಎತ್ತಾಕು. ಅವಳಿಗೆ ಮುರ್ಕಿದ್ರೆ ಕೊಡು. ತಗೋ ಇದನ್ನು ಕೊಡಪ್ಪ, ಅವಳಿಗೆ ಹಿಡ್ಕೊಂತಾಳೆ. ಹ್ಞೂ, ಸಾಕು ಬಿಡೋದೆ. ಹಾಂ.